Hey guys, welcome back to my YouTube channel. You can bro. So first of all, thank you so much guys. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ವಿಡಿಯೋನ ಲೈಕ್ ಮಾಡ್ತಿದ್ದೀರಾ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಯಾರು ಕೂಡ ನನ್ನ ಚಾನಲ್ಗೆ ಅಂದರೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದಾರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ನಿನ್ನೆ ನಾವು ಏನು ಮಾಡಿದ್ವಿ ಅಂದರೆ 75 ಏನೋ ಕ್ವಶನ್ನ ಮಾಡಿದ್ವಿ, ಅಂದರೆ ಮಾಕ್ ಟೆಸ್ಟ್ನ ಮಾಡಿದ್ವಿ. ಸೊ ಇವತ್ತು ಅದ್ರದ್ದು ಕಂಟಿನ್ಯೂ ವೀಡಿಯೋ ಮಾಡೋಣ, ಓಕೆನಾ. ಸೊ ಇದು ಪಾರ್ಟ್ 8 ಆಗಿರುತ್ತೆ. ಸೊ ಅದೆಲ್ಲ ನನ್ನ ಚಾನಲ್ಲಿದೆ, ಹೋಗಿ ನೋಡ್ಕೋಬೋದು. ಅಲ್ಲದೆ ಇನ್ ಕೇಸ್ ಏನು ಪ್ರಿವಿಯಸ್ ಕ್ವಶನಲ್ಲಿ ಅಥವಾ ಯಾವುದ್ರಲ್ಲಾದರೂ ರಾಂಗ್ ಆನ್ಸರ್ ಆಗಿದ್ದರೆ ನೀವು ಕಮೆಂಟಲ್ಲಿ ಆಗ್ಬೋದು. ಸೊ ಅದನ್ನೆಲ್ಲ ಬಂದುಬಿಟ್ಟು ಇನ್ ಕೇಸ್ ಅದನ್ನು ನಾನು ವೆರಿಫೈ ಮಾಡಿ ಎಗೇನ್ ನಾನು ಏನು ಮಾಡಿದ್ದೇನೆ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ, ಒಂಥರ ಕ್ವಿಜ್ ಥರ ಕಂಡಕ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ನೋಡಿಲ್ಲ ಆದರೆ ಹೋಗಿ ಆ ಪೋಸ್ಟ್ನ ನೋಡಿ, ಕ್ವಿಜ್ ಆ ಥರ ಏನು ಹಾಕಿದ್ದೀನಲ್ವ ಅದನ್ನ ನೋಡಿ ಪಾರ್ಟಿಸಿಪೇಟ್ ಮಾಡಿ. ಸೊ ಆನ್ಸರ್ ಕೂಡ ಅದರಲ್ಲಿದೆ, ಓಕೆನಾ. ಸೊ ಮರಿಬೇಡಿ ಇದನ್ನ, ಓಕೆ. ಸೊ ಅಲ್ಲದೆ ಬಂದುಬಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರಲ್ಲ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಅದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅದು ಎರಡನೇ ಪ್ರಶ್ನೆ, ಬಟ್ ಟ್ರೈ ಮಾಡಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಯಾವಾಗ ನೀವು ಟ್ರೈ ಮಾಡ್ತೀರಾ ಗೊತ್ತಾ, ಸೊ ಆಗ ಬಂದುಬಿಟ್ಟು ನಿಮಗೆ ಯೋಚನೆ ಇರುತ್ತೆ, ಓಕೆ. ಸೊ ಈಗಾಗಲೇ ಬಂದುಬಿಟ್ಟು ನಿಮಗೆ ಗೊತ್ತಿದೆ, ಸೊ ಎಕ್ಸಾಮ್ ಏನು ತುಂಬ ದೂರ ಏನಿಲ್ಲ. ಸೊ ನೆಕ್ಸ್ಟ್ ಈ ವೀಕಲ್ಲೇ ಬಂದುಬಿಟ್ಟು ಈ ಸ್ಯಾಟರ್ಡೇನೇ ಎಕ್ಸಾಮ್ ಇದೆ. ಸೊ ನಿಮ್ಮ ಪ್ರಿಪ್ರೇಷನ್ ಆಲ್ರೆಡಿ ಮುಗ್ದಿರಬೇಕಾಗಿರುತ್ತೆ ಅಲ್ವಾ. ಸೊ ಅದರಿಂದ ಏನು ಇದೆಲ್ಲ ಅಷ್ಟೇನು ಟಫ್ ಆಗಿರುವಂಥ ಕ್ವೆಶನ್ ಏನೋ ನಾನು ತಂದಿಲ್ಲ, ಸೊ ಈಸಿ ಇದೆ, ಓಕೆ. ಸೊ ಟ್ರೈ ಮಾಡಿ. ಸೊ ನಿಮ್ಮ ಒಂದು ಏನು ಓದಿರೋದಕ್ಕೆ ಒಂದು ನನ್ನ ಕಡೆಯೂ ಒಂದು ಸಣ್ಣ ಏನು ಒಂದು ಕಾಣಿಕೆ ಥರ ಯೋಚನೆ ಮಾಡಿ, ಓಕೆನಾ. ಸೊ ಯುಟಿಲೈಸ್ ಮಾಡಿ ಗೈಸ್, ಓಕೆ. ಸೊ ಬನ್ನಿ ಹಾಗಾದರೆ ನಾವು ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಕೆ. ಸೊ ಟ್ರೈ ಮಾಡಿ ಕ್ವಶನ್ನ ಆನ್ಸರ್ ಮಾಡೋಕ್ಕೆ. ಸೊ ನಾನೊಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ಇದು 75 ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆ 1990 ಅಡಿಯಲ್ಲಿ ಸಾರ್ವಜನಿಕ ಕ್ಷೇತ್ರ ಮೀಸಲಾತಿ ಸಂಸ್ಥೆಗಳಲ್ಲಿ ಮೀಸಲಾತಿ ಯಾವ ರೀತಿ ಜಾರಿಯಾಗುತ್ತೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಆಪ್ಷನ್ ಎ ಹೇಳ್ತಾ ಇದೆ, ಈ ಸಮುದಾಯಗಳಿಗೆ ಹುದ್ದೆಗಳ 1% ನಿಗದಿಪಡಿಸುವುದರ ಮುಖಾಂತರ. ಅಂದರೆ ಏನು ಅದ್ರದ್ದು ಅರ್ಥ ಅಂದರೆ ಸಮುದಾಯಗಳು ಅಂದರೆ ಯಾವುದೆಲ್ಲ ಬರುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. OBC ಆಗಿರ್ಬೋದು, ಇತರರಾಗಿರ್ಬೋದು, ಜನರಲ್ ಮೆರಿಟ್ ಆಗಿರ್ಬೋದು, ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು. ಸೊ ಇದೆಲ್ಲರಿಗೆ ಬಂದುಬಿಟ್ಟು ಏನು ಒಂದು ರೀತಿಯಲ್ಲಿ ಅಂದರೆ ಹುದ್ದೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಅಂದರೆ ಶೇಕಡಾವಾರು ಮೀಸಲಾತಿಯನ್ನು ನಿಗದಿಪಡಿಸುವುದರ ಮುಖಾಂತರನ ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಬೇಸ್ಡಲ್ಲಿ ಕೊಡ್ತಾ ಇದ್ದಾರ ಅಂತ, ಅಥವಾ ಅರ್ಜಿದಾರರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮುಖಾಂತರನ ಅಂತ. ಸೊ ಅರ್ಜಿದಾರರ ಸಂಖ್ಯೆನ ಹೆಚ್ಚಿಸೋದು ಯಾವ ರೀತಿ ಹೆಚ್ಚಿಸ್ತಾರೆ ಅನ್ನೋದು ಅಂತ ಕೇಳ್ತಾ ಇದ್ದಾರೆ, ಅಥವಾ ಅರ್ಹತಾ ಅವಶ್ಯಕತೆಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರನ, ಅಥವಾ ಕೇವಲ ಒಂದು ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ನೀಡೋದ್ರ ಮುಖಾಂತರನ ಅಂತ, ಓಕೆ. ಸೊ ಆನ್ಸರ್ ಮಾಡಿ ಬೇಗ ಬೇಗ 75 ಕ್ವೆಶನ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೇನೆ. ಸೊ ಎಕ್ಸಾಮ್ ಹಾಲಲ್ಲಿ ಇದ್ದೀರಾ ಅಂತಲೇ ಅಂದ್ಕೊಳ್ಳಿ. ಸೊ ಟ್ರೈ ಮಾಡಿ, ಓಕೆ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಎ ಆಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆ ಯಾವ ವರ್ಗವನ್ನು ಪ್ರಧಾನವಾಗಿ ಬಂದುಬಿಟ್ಟು ಲಾಭಪಡಿಸುತ್ತೆ ಅಂತ. ಸೊ ಯಾರಿಗೆ ಬಂದುಬಿಟ್ಟು ಹೆಚ್ಚು ಬೆನಿಫಿಟ್ ಆಗಿದೆ ಅಂತ, ಓಕೆ. ಸೊ ಇದು ಸಾಮಾನ್ಯ ವರ್ಗಕ್ಕೆ ಬಂದುಬಿಟ್ಟು ಹೆಚ್ಚು ಲಾಭ ಆಗಿದೆಯಾ, ಅಥವಾ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಬಂದುಬಿಟ್ಟು ಬೆನಿಫಿಟ್ ಆಗಿದೆಯಾ, ಅಥವಾ ಮಹಿಳೆಯರಿಗೆ ಆಗಿದೆಯಾ, ಅಥವಾ ಮಕ್ಕಳಿಗೆ ಆಗಿದೆಯಾ. ಸೊ ಯಾರಿಗೆ ಬಂದುಬಿಟ್ಟು ಹೆಚ್ಚು ಬೆನಿಫಿಟ್ ಆಗಿದೆ ಇದರಿಂದ ಅಂತ ಕ್ವಶನ್ ಕೇಳಿರೋದು. ಸೊ ಆನ್ಸರ್ ಮಾಡಿ ಬೇಗ ಬೇಗ. ಸೊ ಆನ್ಸರ್ ಮಾಡಿದರೆ ಅಂದ್ಕೊಳ್ತೀನಿ. ಸೊ ಇದು ಯಾರಿಗೆ ಬಂದುಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಕ್ವಶನಲ್ಲೇ ಆನ್ಸರ್ ಇರುವಂಥ ಚಾನ್ಸಸ್ ಆಗಿರುತ್ತೆ, ಕರೆಕ್ಟಾಗಿ. ಇಲ್ಲಿ ನೋಡಿ ಕ್ವಶನಲ್ಲೇ ಇದೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ ಅಲ್ವಾ. ಸೊ ಆಗ ಒಂದೊಂದು ಸಲ ಈಸಿಯಾಗಿ ಈ ಥರ ಕ್ವಶನ್ ಕೂಡ ಬರುತ್ತೆ. ಸೊ ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ KPSC ಅವರು ಬಂದುಬಿಟ್ಟು ನಿಮಗೆ ಗೊತ್ತಲ್ಲ ಯಾವ ರೀತಿ ಕ್ವಶನ್ನ ರೈಸ್ ಮಾಡ್ತಾರೆ ಅಂತ. ಅದು ಎಲ್ಲಿಂದ ಯಾವ ಬುಕ್ಕಿಂದ ರೈಸ್ ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಸೊ ಅಲ್ಲದೆ ಅವ್ರದ್ದು ಟ್ರಾನ್ಸ್ಲೇಷನ್ ಕೂಡ ಅಷ್ಟೇ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕೂ ಬರಲ್ಲ, ಓಕೆ. ಸೊ ಅದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆ.
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಕೆಳಗಿನ ಯಾವುದು ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಾಯ್ದೆ 1990 ಅಡಿಯಲ್ಲಿ ಒಳಗೊಂಡಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಸೊ ಇದು ಕೂಡ ಅಷ್ಟೇ. ಸೊ ಲಾಸ್ಟ್ ಕ್ವಶನ್ಗೆ ಒಂದು ಲಿಂಕ್ ಆಗಿರೋ ಕ್ವಶನ್. ಸೊ ಇವರು 3 ಜನ ಕೂಡ ಬರ್ತಾರೆ, ಬಟ್ ಇವರು ಬರಲ್ಲ. ಓಕೆ, ಸೊ ಅಂಗವಿಕಲರು ಬರಲ್ಲ. ಯಾಕೆ ಬರಲ್ಲ? ಬಿಕಾಸ್ ಇದು ಮೇನ್ಲಿ ಫೋಕಸ್ ಮಾಡ್ತಿರೋದು ಇವರು. ಸೊ ಇವರ ಮುಖಾಂತರ ಬರ್ತಾರೆ, ಬಟ್ ಇವರ ಒಂದು ಏನಿದೆ ಇದು ಸಮಾಂತರ ಅಥವಾ ಏನು ಆರಿಜಾಂಟಲ್ಲಿ ಬಂದ್ಬಿಟ್ಟು ಇವರು ಬರ್ತಾರೆ. ಓಕೆ, ಸೊ ಮೇನ್ಲಿ ಇವರು 3 ಜನನ ಮಾತ್ರ ಫೋಕಸ್ ಮಾಡಿ ಇವರ ಮುಖಾಂತರ ಬಂದ್ಬಿಟ್ಟು ಇವರಿಗೆ ಏನು ಮೀಸಲಾತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ಸೊ ಆದ್ದರಿಂದ ಇಲ್ಲಿ ಯಾವುದು ಒಳಗೊಂಡಿಲ್ಲ ಅಂತಂದರೆ ಆಪ್ಷನ್ ಡಿ ಬಂದ್ಬಿಟ್ಟು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ ಅಂತ. ಓಕೆ, ಸೊ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಓಕೆ, ಸೊ ಯಾರು ಹೂ ಅಪಾಯಿಂಟ್ಸ್ ಅಂತ ಯಾರು ಬಂದುಬಿಟ್ಟು ನೇಮಕ ಮಾಡ್ತಾ ಹೋಗ್ತಾರೆ ಅಂತ. ಸೊ ಇದು ಬಂದು ನಾನು ನಿನ್ನೆ ಕ್ವಿಝಲ್ಲಿ ಕೂಡ ಹಾಕಿದೆ, ಸೊ ಮೊನ್ನೆ ಕೂಡ ಹಾಕಿದೆ. ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರ, ಮುಖ್ಯಮಂತ್ರಿಯ, ರಾಜ್ಯ ಸರ್ಕಾರನ ಅಥವಾ ರಾಷ್ಟ್ರಪತಿಯ ಅಂತ. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದು ರಾಜ್ಯ ಸರ್ಕಾರ ಬಂದ್ಬಿಟ್ಟು ನೇಮಕ ಮಾಡುತ್ತೆ. ಸೊ ಯಾರು ನೇಮಕ ಮಾಡ್ತಾ ಹೋಗ್ತಾರೆ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಬಂದ್ಬಿಟ್ಟು ರಾಜ್ಯ ಸರ್ಕಾರ ಬಂದ್ಬಿಟ್ಟು ನೇಮಕ ಮಾಡ್ತಾ ಹೋಗುತ್ತೆ ಅನ್ನೋದು ಗೊತ್ತಿರಲಿ. ಓಕೆನಾ, ಸೊ ಕನ್ಫ್ಯೂಷನ್ ಆಗಬೇಡಿ. ಸೊ ರಾಜ್ಯಪಾಲರು ಅಂತ, ಸೊ ಲಾಸ್ಟ್ ಟೈಮ್ ಬಂದುಬಿಟ್ಟು ಅದು ಕ್ವಶನ್ ರಾಜ್ಯಪಾಲರು ಅಂತ ನಾನು ಏನೋ ಟಿಕ್ ಮಾಡಿದೆ, ಐ ಆಮ್ ಸಾರಿ. ಸೊ ಅದಕ್ಕೆ ವಾಪಸ್ ಎಗೇನ್ ನಾನು ಇದು ತಂದಿರೋದು. ಜೊತೆಗೆ ನಾನು ಇದನ್ನ ಬಂದುಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಕ್ವಿಜ್ ಥರ ಮಾಡಿ ಕಂಡಕ್ಟ್ ಮಾಡಿದ್ದೇನೆ. ಓಕೆ, ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಕರ್ನಾಟಕ SC/ST ಮತ್ತು OBC ಕಾಯ್ದೆ 1990 ಅಡಿಯಲ್ಲಿ ಸಮತಲ ಮೀಸಲಾತಿ ಉದ್ದೇಶವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತೆ ಅಂತ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ ದ ಏಮ್ ಆಫ್ ದ ಹಾರಿಜಾಂಟಲ್ ರಿಸರ್ವೇಷನ್ ಅಂಡರ್ ದ ಕರ್ನಾಟಕ SC/ST OBC ಆಕ್ಟ್ 1990 ಅಂತ ಇದೆ ಕ್ವಶನ್. ಸೊ ಆಪ್ಷನ್ ಇದೆ, ವಿಭಿನ್ನ ವರ್ಗಗಳಲ್ಲಿ ಮಹಿಳೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಮೀಸಲಾತಿ ಕೋಟವನ್ನು ನೀಡುವುದರ ಮುಖಾಂತರನ, ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ಮೀಸಲಾತಿಯನ್ನು ನೀಡೋದಾ, ಅಥವಾ ಕೇವಲ ಹಿಂದುಳಿದ ವರ್ಗಗಳಿಗೆ ಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಮೀಸಲಾತಿಯನ್ನು ಒದಗಿಸೋದಾ ಅಂತ. ಓಕೆ, ಸೊ ಅಥವಾ ಈ ಮೇಲಿನ ಎಲ್ಲ ಕೂಡ ಸರಿಯಾ ಅಂತ. ಓಕೆ, ಸೊ ಕರೆಕ್ಟಾಗಿ ಕ್ವಶನ್ನ ಓದಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆ, ಓಕೆ, ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಸೊ ಇದು ವಿಭಿನ್ನ ವರ್ಗಗಳಲ್ಲಿ ಮಹಿಳೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಮೀಸಲಾತಿ ಕೋಟವನ್ನು ನೀಡುವುದರ ಮುಖಾಂತರ. ಓಕೆ, ಇನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ಮೀಸಲಾತಿ ಅಂತ ಇದೆ. ಸೊ ಇದು ಒನ್ಲಿ ಅಂತ ಆಗಿರೋದ್ರಿಂದ ನೋ. ಓಕೆ, ಸೊ ಅವರಿಗೆ ಬರೋದಿಲ್ಲ ಇದು. ಅಲ್ಲದೆ ಬಂದುಬಿಟ್ಟು ಕೇವಲ ಹಿಂದುಳಿದ ವರ್ಗಗಳು ಇದು ಕೂಡ ರಾಂಗ್ ಆಗಿರುತ್ತೆ. ಓಕೆ, ಸೊ ಇದೇನು ಮಾಡ್ತಾರೆ ಅಂದರೆ ಇದು ಪರ್ಟಿಕ್ಯುಲರಾಗಿ ಯಾವುದ್ರ ಬಗ್ಗೆ ಕೇಳ್ತಾ ಇದೆ? ಹಾರಿಜಾಂಟಲ್ ಬಗ್ಗೆ ಕೇಳ್ತಾ ಇದೆ, ಕರೆಕ್ಟಾ? ಸೊ ಅದರಿಂದ ಇದು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಸೊ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ವಿಭಿನ್ನ ವರ್ಗಗಳಲ್ಲಿ ಮಹಿಳೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಮೀಸಲಾತಿಯನ್ನು ಕೊಡ್ತಾರೆ. ಮಹಿಳೆಯರ ಜೊತೆಗೆ ಆಪ್ಷನ್ಲಿ ಕನ್ನಡ ಮಾಧ್ಯಮ ಇದ್ದರೂ ಕೂಡ ಸರಿ ಇದೆ. ಇದು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೂ ಸರಿಯಾಗಿರುತ್ತೆ, ಅಂಗವಿಕಲರಾಗಿದ್ದರೂ ಸರಿಯಾಗಿರುತ್ತೆ, ಮತ್ತು ಇನ್ಯಾರು ಬರ್ತಾರೆ ತೃತೀಯ ಲಿಂಗಿಗಳಾಗಿದ್ದರೂ ಅದು ಕೂಡ ಸರಿಯಾಗಿರುತ್ತೆ. ಸೊ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾರಿಜಾಂಟಲಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ.
ಇನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ ಅಂತ. ಓಕೆ, ಸೊ ನಾವು ಲಾಸ್ಟ್ ಇದರಲ್ಲಿ ಯಾವುದನ್ನು ನೋಡಿದ್ವಿ ಅಂದರೆ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಆಗಿ ಬಂದುಬಿಟ್ಟು ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂತ. ಸೊ ಅದು ಬಂದುಬಿಟ್ಟು ರಾಜ್ಯ ಸರ್ಕಾರ ಆಗಿರುತ್ತೆ. ಸೊ ಈಗ ಕ್ವಶನ್ ಕೇಳ್ತಾ ಇರೋದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ ಅಂತ. ಓಕೆ, ಹೂ ಅಪಾಯಿಂಟ್ಸ್ ದ ಚೇರ್ಮನ್ ಆಫ್ ದ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಓಕೆ, ಸೊ ಅದು ಪ್ರಧಾನಮಂತ್ರಿಯ, ರಾಷ್ಟ್ರಪತಿಯ, ಅಥವಾ ನ್ಯಾಯಮೂರ್ತಿಯ, ಅಥವಾ ರಾಜ್ಯಪಾಲರ ಅಂತ. ಸೊ ಯಾರು ನೇಮಕ ಮಾಡ್ತಾರೆ ಅಂತ ಆನ್ಸರ್ ಮಾಡಿ ಬೇಗ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾರು ಮಾಡ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿ ಬಂದುಬಿಟ್ಟು ಇದನ್ನ ಅಂದರೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಓಕೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ ಅಂದರೆ ಅದು ಕರ್ನಾಟಕ ಸರ್ಕಾರ. ಓಕೆ, ರಾಜ್ಯ ಸರ್ಕಾರ ಬಂದುಬಿಟ್ಟು ನೇಮಕ ಮಾಡ್ತಾ ಹೋಗುತ್ತೆ. ಬಟ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿ ಬಂದುಬಿಟ್ಟು ನೇಮಕ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ 81ಗೆ. ಸೊ ಕರ್ನಾಟಕದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಅಂದರೆ ಅಲೆಮಾರಿ ಮತ್ತು ಅಲೆಮಾರಿ ವಿದ್ಯಾರ್ಥಿಗಳ ಆಶ್ರಮ ಏನಿದೆಲ್ಲ ನಡೆಸ್ತಾ ಇದ್ದಾರಲ್ವ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು, ಒಟ್ಟು 4 ಆಶ್ರಮ ಶಾಲೆಗಳಿದೆ. ಕರೆಕ್ಟಾ? ಅದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬಗ್ಗೆ ನಾವು ಮಾತಾಡ್ತಿರೋದು. ಸೊ ಅಲ್ಲಿ ಟೋಟಲಾಗಿ 4 ಆಶ್ರಮ ಶಾಲೆ, 4 ಆಶ್ರಮ ಶಾಲೆ ಇದಲ್ವ. ಸೊ ಇದರಲ್ಲಿ ಯಾವುದು ಒಳಗೊಂಡಿಲ್ಲ ಅಂತ. ಓಕೆ, ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ ಇದರಲ್ಲಿ ಬಂದುಬಿಟ್ಟು ತಾವರೆಗೆರೆ ಕೊಪ್ಪಳ ಇಲ್ಲಿ ಕೂಡ ಇದೆ. ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಏನೋ ಆಶ್ರಮ ಇದೆ ಅಲ್ವ. ಸೊ ತಾವರೆಗೆರೆಯಲ್ಲಿ, ಕೊಪ್ಪಳದಲ್ಲಿ ಕೂಡ ಇದೆ, ಚಿಕ್ಕಮಗಳೂರಿನ ಬೇರೂರಿನಲ್ಲಿ ಕೂಡ ಇದೆ, ಆ್ಯಂಡ್ ಬೆಳಗಾವಿ ಗೋಕಾಕಲ್ಲಿ ಕೂಡ ಇದೆ. ಬಟ್ ಕುಶಾಲನಗರದಲ್ಲಿ ಬಂದು ಇಲ್ಲ. ಜೊತೆಗೆ ಟೋಟಲಾಗಿ 1 2 3 ಆಯಿತು. ಇನ್ನೊಂದು ಎಲ್ಲಿದೆ ಅಂದರೆ ಕಲಬುರಗಿಯಲ್ಲಿದೆ. ಓಕೆ, ಸೊ ಕೊಪ್ಪಳದ ತಾವರೆಗೆರೆಯಲ್ಲಿ ಒಂದಿದ್ದರೆ, ಚಿಕ್ಕಮಗಳೂರಿನ ಬೇರೂರಿನಲ್ಲಿ ಇನ್ನೊಂದಿದೆ, ಮತ್ತು 3ನೇದು ಬಂದು ಬೆಳಗಾವಿಯ ಗೋಕಾಕ್ನಲ್ಲಿದೆ, ಮತ್ತು ಇನ್ನೊಂದು ಕಲಬುರಗಿಯಲ್ಲಿದೆ. ಒಟ್ಟು ಬಂದುಬಿಟ್ಟು 4 ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳ ಆಶ್ರಮ ಇದೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಶುಚಿ ಸಂಭ್ರಮ ಕಿಟ್ಟನ್ನು ಯಾವ ವರ್ಷದಲ್ಲಿ ಬಂದು ಆರಂಭಿಸಲಾಯಿತು ಅಂತ. ಓಕೆ, ಸೊ ಯಾವ ವರ್ಷದಲ್ಲಿ ಬಂದುಬಿಟ್ಟು ಶುಚಿ ಸಂಭ್ರಮ ಕಿಟ್ಟನ್ನು ಬಂದುಬಿಟ್ಟು ನೀಡಲಾಯಿತು ಅಂತ, ಆ ಒಂದು ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಮಾಡಿದರು ಅಂತ. ಓಕೆ, 82. ಸೊ ಆನ್ಸರ್ ಮಾಡಿ ಬೇಗ ಬೇಗ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 82ಗೆ ಆನ್ಸರ್ ಬಂದುಬಿಟ್ಟು ಸಿ ಆಗಿರುತ್ತೆ. 1994 ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಶುಚಿ ಸಂಭ್ರಮ ಕಿಟ್ಟನ್ನು ಬಂದುಬಿಟ್ಟು ಆರಂಭಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹಿಂದುಳಿದ ವರ್ಗಗಳ ವ್ಯಕ್ತಿಗಳಿಗೆ ತಹಶೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ. ಓಕೆ, ಅದ್ರದ್ದು ವ್ಯಾಲಿಡಿಟಿ ಎಷ್ಟಿದೆ ಅಂತ. ಹಿಂದುಳಿದ ವರ್ಗಗಳ ವ್ಯಕ್ತಿಗಳಿಗೆ ಏನು ತಹಶೀಲ್ದಾರರು ನೀಡ್ತಾರಲ್ವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಮಾಡಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ 83ಗೆ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು 5 years ಆಗಿರುತ್ತೆ. ಓಕೆ, ಸೊ OBCಗೆ ರಿಲೇಟೆಡ್ ಆಗಿ ಬಂದುಬಿಟ್ಟು ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರುತ್ತಲ್ಲ ಅದ್ರದ್ದು ವ್ಯಾಲಿಡಿಟಿ ಬಂದು 5 years ಇರುತ್ತೆ. ಓಕೆ, ಅದೇ ಜಾತಿ ಪ್ರಮಾಣ ಪತ್ರ ಇದು ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅವರಿಗೆ ಎಷ್ಟಿರುತ್ತೆ ಅಂದರೆ ಅದು ಲೈಫ್ ಟೈಮ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್.
ಸೊ ಈ ಕೆಳಗಿನವುಗಳನ್ನು ಬಂದುಬಿಟ್ಟು ಕಾಲಾನುಕ್ರಮದಲ್ಲಿ ಹೊಂದಿಸಿ ಸರಿಯಾಗಿ ಹೊಂದಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೀವೇನು ಮಾಡಬೇಕಂದ್ರೆ ಅದು ಸ್ಥಾಪನೆ ಆಗಿರುವಂಥ ದಿನಾಂಕ ಅಂದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅದರ ಪ್ರಕಾರ ಬಂದುಬಿಟ್ಟು ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, 84 ಕ್ವೆಶನ್ನ ನೀವೇನು ಮಾಡಬೇಕಂದ್ರೆ ಏನು ಕೆಲವೊಂದು ಆಯೋಗ ಏನಿದೆ ಅಲ್ವಾ, ಸೊ ಅದನ್ನ ಬಂದುಬಿಟ್ಟು ನೀವು ಕಾಲಾನುಕ್ರಮದಲ್ಲಿ ಬಂದು ಬರಿಬೇಕಾಗುತ್ತೆ. ಸೊ ಈ ರೀತಿ ಕ್ವೆಶನ್ ಬರುವಂಥ ಚಾನ್ಸಸ್ ಇದೆ. ಓಕೆ, ಟ್ರೈ ಮಾಡಿ. ಸೊ 84 ಕ್ವೆಶನ್ಗೆ ಬಂದು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. 84 ಕ್ವೆಶನ್. ಸೊ ಯಾವುದು ಆಪ್ಷನ್ A B C D ಇದೆ, ಸೊ ಯಾವುದು ಅಂತ ಬೇಗ ಟ್ರೈ ಮಾಡಿ. ಓಕೆ, ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಫಸ್ಟ್ ಇಲ್ಲಿ ಪ್ರಜಾಮಿತ್ರ ಮಂಡಳಿ ಬಂದು ಫಸ್ಟ್ ಸ್ಥಾಪನೆ ಆಗುತ್ತೆ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಆಪ್ಷನ್ ಯಾವುದಿದೆ, ಫಸ್ಟಲ್ಲಿ ಬಂದು ಆಪ್ಷನ್ 2 ಅಲ್ಲಿ A ಇಲ್ಲ, B ಇಲ್ಲ, C ಇಲ್ಲ, D ಇಲ್ಲ. ಹಾಗಾದರೆ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಪ್ರಜಾಮಿತ್ರ ಮಂಡಳಿ ಬಂದುಬಿಟ್ಟು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1917ರಲ್ಲಿ ಬಂದುಬಿಟ್ಟು ಸ್ಥಾಪನೆ ಆಗುತ್ತೆ. ಓಕೆ, ಪ್ರಜಾಮಿತ್ರ ಮಂಡಳಿ ಸ್ಥಾಪನೆ ಆಗಿರೋದು 1917ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದು ಮದ್ರಾಸಿನ ಜಸ್ಟಿಸ್ ಪಕ್ಷದ ಮಾದರಿಲಿ ಬಂದುಬಿಟ್ಟು ಆಗಿನ ಮೈಸೂರು ಸರ್ಕಾರದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇನ್ ಕೇಸ್ ಇದು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ರಾವ್ ಸಾಹೇಬ್ ಮತ್ತು ಸಾವುಕಾರ್ ಚೆನ್ನಯ್ಯ ಬಂದುಬಿಟ್ಟು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಮತ್ತು ಇದರ ಪ್ರಥಮ ಅಧ್ಯಕ್ಷರು ಕೂಡ ಯಾರಾಗಿದ್ದರು ಅಂದರೆ ಸಾವುಕಾರ್ ಚೆನ್ನಯ್ಯ ಆಗಿರ್ತಾರೆ. ಓಕೆ, ಸೊ ಇದು ಬಂದು ಏನಾಗಿರುತ್ತೆ ಅಂದರೆ ಫಸ್ಟ್. ಓಕೆ, ಸೊ ಅದಾದಮೇಲೆ ಸೆಕೆಂಡ್ ಯಾವುದಿದೆ ಅಂದರೆ ಆರ್ ನಾಗನಗೌಡ ಸಮಿತಿ ಆಗಿರುತ್ತೆ. ಓಕೆ, ಸೊ ಆರ್ ನಾಗನಗೌಡ ಸಮಿತಿ ಏನಿದೆ ಅಲ್ಲ ಅದು ಬಂದು ಸೆಕೆಂಡ್. ಅದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1960ರಲ್ಲಿ ಬಂದುಬಿಟ್ಟು ಸ್ಥಾಪನೆ ಆಗುತ್ತೆ. ಓಕೆ, 1960ರಲ್ಲಿ ಬಂದು ಸ್ಥಾಪನೆ ಆಗಿರೋದು ಯಾವುದು, ಆರ್ ನಾಗನಗೌಡ ಸಮಿತಿ. ಸೊ ಓಕೆ, ಯಾರು ಅಂದರೆ ಆಗಿನ ಮುಖ್ಯಮಂತ್ರಿ ಆಗಿರುವಂತಹ ಯಾರು ನಿಜಲಿಂಗಪ್ಪ ಅವರು ಇದ್ದಾರಲ್ವ, ಸೊ ಅವರು ಈ MLA ಯಾರಾಗಿರ್ತಾರೆ ಅಂದರೆ ನಾಗನಗೌಡನ ನೇತೃತ್ವ, ಈ MLA ನಾಗನಗೌಡ ನೇತೃತ್ವದಲ್ಲಿ ಬಂದುಬಿಟ್ಟು 1960ರಲ್ಲಿ ಈ ಸಮಿತಿಯನ್ನು ಬಂದುಬಿಟ್ಟು ರಚನೆ ಮಾಡ್ತಾ ಹೋಗ್ತಾರೆ. ಮತ್ತು ಇದು ತನ್ನ ವರದಿಯನ್ನು ಬಂದು ಯಾವಾಗ ಕೊಡ್ತಾ ಹೋಗುತ್ತೆ ಅಂದರೆ 1961ರಲ್ಲಿ ಕೊಡ್ತಾ ಹೋಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿದ್ರು ಅಂದರೆ ಈ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಅದು ಮೀಸಲಾತಿಯನ್ನು ಬಂದುಬಿಟ್ಟು ರದ್ದು ಮಾಡ್ತಾ ಹೋಗುತ್ತೆ. ಅಂದರೆ ಇದು ಏನು ಮೈಸೂರು ಸರ್ಕಾರ ಬಂದುಬಿಟ್ಟು 65% ಮೀಸಲಾತಿಯನ್ನು ಘೋಷಿಸಿತು. ಸೊ 1959ರಲ್ಲಿ ಆಗ ಏನು ಮಾಡುತ್ತೆ ಅಂದರೆ ರದ್ದು ಮಾಡುತ್ತೆ ಸುಪ್ರೀಂ ಕೋರ್ಟ್. ಸೊ ಇದನ್ನ ಪರಿಶೀಲನೆ ಮಾಡೋಕ್ಕೋಸ್ಕರ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ನಿಜಲಿಂಗಪ್ಪ ಅವರು ಬಂದುಬಿಟ್ಟು ಈ ಆಗಿನ MLA ಆದಂತಹ ನಾಗನಗೌಡ ಅವರ ನೇತೃತ್ವದಲ್ಲಿ ಒಂದು 1960ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದು ಇನ್ನು ನೆಕ್ಸ್ಟ್ ಆರ್ಡರ್ ಯಾವುದಿದೆ ಅಂದರೆ ನಾಗನಗೌಡ ಆಯಿತು, ಪ್ರಜಾಮಿತ್ರ ನಾಗನಗೌಡ ಆಯಿತು. ಸೊ ಅದಾದಮೇಲೆ ಬಂದುಬಿಟ್ಟು ಆವನೂರು ಆಯೋಗ ಬಂದುಬಿಟ್ಟು ಸ್ಥಾಪನೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಆವನೂರು ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1972ರಲ್ಲಿ ಬಂದುಬಿಟ್ಟು ಸ್ಥಾಪನೆ ಆಗ್ತಾ ಹೋಗುತ್ತೆ. ಓಕೆ, 1972ರಲ್ಲಿ ಬಂದುಬಿಟ್ಟು ಇದು ಸ್ಥಾಪನೆ ಆಗ್ತಾ ಹೋಗುತ್ತೆ. ಸೊ ಆಗಿನ ಯಾರು ಬಂದುಬಿಟ್ಟು ಇದನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಅಂದರೆ ರಚನೆ ಮಾಡ್ತಾರೆ ಅಂದರೆ ಸೊ ಇವರು ದೇವರಾಜ ಅರಸು ಅವರು ಬಂದುಬಿಟ್ಟು 1972ರಲ್ಲಿ ಬಂದುಬಿಟ್ಟು ರಚನೆ ಮಾಡ್ತಾ ಹೋಗ್ತಾರೆ. ಇದು ತನ್ನ ವರದಿಯನ್ನು ಬಂದುಬಿಟ್ಟು ಯಾವಾಗ ನೀಡ್ತಾ ಹೋಗುತ್ತೆ ಅಂದರೆ 1975ರಲ್ಲಿ ಬಂದುಬಿಟ್ಟು ನೀಡ್ತಾ ಹೋಗುತ್ತೆ. ಓಕೆ, ಅಂದರೆ ಸ್ವತಂತ್ರ ನಂತರ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದನ್ನ ಕರಿತಾ ಹೋಗ್ತೀವಿ. ಓಕೆ, ಈ ಆವನೂರು ಆಯೋಗನೇ ನಾವು ಬಂದುಬಿಟ್ಟು ಏನು ಅಂತ ಕರಿತೀವಿ ಅಂದರೆ ಸ್ವತಂತ್ರ ನಂತರ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗದ ಆಯೋಗ ಅಂತ. ಓಕೆ, ಸೊ ಅದರಿಂದ ಬಂದುಬಿಟ್ಟು ಆವನೂರು ಆಯೋಗ ಆಯಿತು. ಸೊ ಲಾಸ್ಟ್ ಬಂದುಬಿಟ್ಟು ಯಾವುದಂದರೆ ವೆಂಕಟಸ್ವಾಮಿ ಆಯೋಗ. ಓಕೆ, ಸೊ ಈ ವೆಂಕಟಸ್ವಾಮಿ ಆಯೋಗ ಬಂದುಬಿಟ್ಟು ಯಾವಾಗ ರಚನೆ ಆಗುತ್ತೆ ಅಂದರೆ 1983ರಲ್ಲಿ ಬಂದುಬಿಟ್ಟು ರಚನೆ ಆಗುತ್ತಾ ಹೋಗುತ್ತೆ. ಓಕೆ, ಸೊ ಇದು ತನ್ನ ವರದಿಯನ್ನು ಈ ವರದಿಯನ್ನು ಯಾವಾಗ ನೀಡ್ತಾ ಹೋಗುತ್ತೆ ಅಂದರೆ 1986ರಲ್ಲಿ ಬಂದುಬಿಟ್ಟು ತನ್ನ ವರದಿಯನ್ನು ನೀಡುತ್ತೆ. ಸೊ ಅದರಿಂದ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಪ್ರಜಾಮಿತ್ರ ಮಂಡಳಿ ಆಗಿರುತ್ತೆ, ಸೆಕೆಂಡ್ ಬಂದುಬಿಟ್ಟು ನಾಗನಗೌಡ ಸಮಿತಿ ಆಗಿರುತ್ತೆ, ಅದಾದಮೇಲೆ ಆವನೂರು ಆಯೋಗ, ಅದಾದಮೇಲೆ ಲಾಸ್ಟಿಗೆ ವೆಂಕಟಸ್ವಾಮಿ ಆಯೋಗ ಬಂದುಬಿಟ್ಟು ರಚನೆ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗಿ 85.
ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಪ್ರಕಾರ ಆಯೋಗದ ಪ್ರಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ಯಾವ ಅಧ್ಯಾಯದಲ್ಲಿ ಬಂದು ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಬೇಗ ಆನ್ಸರ್ ಮಾಡ್ದೆ ಹೋಗಿ. ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಇದಲ್ಲ 1995, ಒಟ್ಟು ಎಷ್ಟು ಅಧ್ಯಾಯ ಇದೆ ಅಂದರೆ ಒಟ್ಟಾರೆ ಬಂದು 5 ಅಧ್ಯಾಯ. ಸೊ ಚಾಪ್ಟರ್ ಟೋಟಲ್ 5 ಇದೆ. ಓಕೆನಾ. ಸೊ ಈ ಚಾಪ್ಟರಲ್ಲಿ ಏನು ಆಯೋಗದ ಪ್ರಕಾರ್ಯ ಮತ್ತು ಅಧಿಕಾರದ ಬಗ್ಗೆ ಯಾವ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳಿರೋದು. ಓಕೆ, ಸೊ ಟ್ರೈ ಮಾಡಿ ಬೇಗ. ಸೊ ಹೋಪ್ ನೀವು ಹೇಗೆ ಟ್ರೈ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 85ಗೆ ಬಂದುಬಿಟ್ಟು ಆನ್ಸರ್ ಸಿ ಆಗಿರುತ್ತೆ. ಓಕೆ, ಚಾಪ್ಟರ್ 3 ಬಂದುಬಿಟ್ಟು ಏನು ಮಾಡಿದ್ದಾರೆ, ಅಧ್ಯಾಯ 3 ಬಂದುಬಿಟ್ಟು ಏನು ಈ ಒಂದು ಪ್ರಕಾರ್ಯ ಮತ್ತು ಅಧಿಕಾರದ ಬಗ್ಗೆ ಬಂದು ವಿವರಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ. ಓಕೆ, ಸೊ ಜಸ್ಟಿಸ್ ಮಿಲ್ಲರ್ ಕಮಿಟಿ ಇದೆ, ಮತ್ತು ಪ್ರಜಾಮಿತ್ರ ಮಂಡಳಿ ಇದೆ, ಇನ್ನು ಕಾಕಕಾಲಕರ ಆಯೋಗ ಇದೆ, ಮತ್ತು LG ಅವನೂರು ಆಯೋಗ ಇದೆ. ಓಕೆ, ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಇದು ಎಷ್ಟನೇ ಕ್ವಶನ್? 86 ಕ್ವಶನ್. ಓಕೆನಾ, 86 ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಮ್ಯಾಕ್ಸಿಮಮ್ ಕೆಲವೊಂದು ಆಯೋಗಗಳ ಬಗ್ಗೆ ಸೊ ಈ ರೀತಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳುವಂಥ ಚಾನ್ಸಸ್ ಆಗಿರುತ್ತೆ. ಸೊ ಅದರಿಂದ ಡೇಟ್ ಕೂಡ ತಿಳ್ಕೊಂಡಿರೋದು ಅವಶ್ಯಕ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದುಬಿಟ್ಟು 1918 ರಚನೆ ಆಗುತ್ತೆ. ಓಕೆ, ಸೊ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ರಚನೆ ಮಾಡಿರೋದು ಯಾವಾಗ ಅಂದರೆ 1918. ಇನ್ನು ಪ್ರಜಾಮಿತ್ರ ಮಂಡಳಿ ಈಗಷ್ಟೇ ನಾವು ನೋಡಿದ್ವಿ 1917 ಬಂದುಬಿಟ್ಟು ರಚನೆ ಆಗ್ತಾ ಹೋಗುತ್ತೆ. ಇನ್ನು ಕಾಕಕಾಲಿಕರ ಆಯೋಗ ಕೂಡ ಅಷ್ಟೇ 1953 ಬಂದುಬಿಟ್ಟು ರಚನೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ನು ಕಾಕಕಾಲಿಕರ ಆಯೋಗ 1953 ರಚನೆ ಆಗುತ್ತೆ. ಇನ್ನು LG ಅವನೂರು ಆಯೋಗ 1972 ಬಂದುಬಿಟ್ಟು ರಚನೆ ಆಗ್ತಾ ಹೋಗುತ್ತೆ. ಇದು ಎಲ್ಲ ಕೂಡ ಕರೆಕ್ಟ್ ಇದೆ. ಓಕೆ, ಸೊ ಅಲ್ಲದೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದುಬಿಟ್ಟು ತನ್ನ ವರದಿಯನ್ನು ಯಾವಾಗ ನೀಡ್ತು ಅಂದರೆ 1919 ಬಂದುಬಿಟ್ಟು ವರದಿಯನ್ನು ನೀಡ್ತಾರೆ. ಓಕೆ, ಸೊ ಇದು ಏನಂದರೆ ಹಿಂದುಳಿದ ವರ್ಗಗಳ ಬಗ್ಗೆ ಮೀಸಲಾತಿಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ವ, ಸೊ ಅವರು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬಂದುಬಿಟ್ಟು 1918 ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದು ಸದಸ್ಯರು ಯಾರಾಗಿದ್ದರು ಅಂದರೆ ಸಾವುಕಾರ್ ಚೆನ್ನಯ್ಯ ಇರ್ತಾರೆ, ಬಸವಯ್ಯ ಇರ್ತಾರೆ, ಮತ್ತು ಕಂಠೇಶ್ವರ ಅಯ್ಯಂಗರ್ ಇರ್ತಾರೆ, ಮತ್ತು ಗುಲಾಮ ಅಹಮದ್ ಇರ್ತಾರೆ. ಸೊ ಇವರಿಷ್ಟು ಜನ ಬಂದುಬಿಟ್ಟು ಇದ್ರದ್ದು ಸದಸ್ಯರಾಗಿರ್ತಾರೆ. ಓಕೆ, ಸೊ ವರದಿಯನ್ನು ಯಾವಾಗ ನೀಡ್ತು ಅಂದರೆ 1919 ಜುಲೈಯಲ್ಲಿ ಸಲ್ಲಿಸ್ತಾ ಹೋಗುತ್ತೆ. ಓಕೆ, ಸೊ ಅದರಿಂದ ಆಪ್ಷನ್ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಅಥವಾ ಸದಸ್ಯರು ತಮ್ಮ ಸಹಿಯೊಂದಿಗೆ ಯಾವುದೇ ಸಮಯದಲ್ಲಿ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಸೊ ಅಧ್ಯಕ್ಷ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಅಥವಾ ಸದಸ್ಯರು ಯಾರಿದ್ದಾರಲ್ವ, ಸೊ ಯಾವುದೇ ಸಮಯದಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ಬೋದು ಅಂದರೆ ರಾಜೀನಾಮೆಯನ್ನು ಕೊಡ್ಬೋದು, ರೆಸಿಗ್ನೇಷನ್ನ ಕೊಡ್ಬೋದು. ಹಾಗಾದರೆ ಸೊ ಈ ರೆಸಿಗ್ನೇಷನ್ನ ಬಂದುಬಿಟ್ಟು ಯಾರಿಗೆ ಕೊಡ್ಬೋದು ಅಂತ. ಓಕೆ, ಸೊ ಯಾರು ನೇಮಕ ಮಾಡ್ತಾರೆ ಅವರಿಗೆ ತಾನೇ ಕೊಡೋಕ್ಕಾಗೋದು. ಸೊ ಲಾಸ್ಟ್ ಕ್ವಶನ್ ಕರೆಕ್ಟಾಗಿ ನೀವು ಯೋಚನೆ ಇದೆ ಅಂದರೆ ಇದಕ್ಕೆ ಆನ್ಸರ್ ಮಾಡ್ತೀರಾ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಒಂದು ಕ್ವಶನ್ನ ಕೇಳಿದ್ವಿ, ಕರೆಕ್ಟಾ? ಸೊ ಅದೇ ಥರ ರಾಜೀನಾಮೆಯನ್ನು ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅಂತ. ಓಕೆ, ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ 87ಗೆ ಬಂದುಬಿಟ್ಟು ಆನ್ಸರ್ ಬಂದು ಸಿ ಆಗಿರುತ್ತೆ. ಬಿಕಾಸ್ ಯಾರು ನೇಮಕ ಮಾಡ್ತಾರೆ ಅವ್ರಿಗೇನೇನು ನಾವು ರಾಜೀನಾಮೆಯನ್ನು ಕೊಡಬೇಕಾಗಿರುತ್ತೆ, ಕರೆಕ್ಟಾ? ರಾಜ್ಯ ಸರ್ಕಾರಕ್ಕೆ ಬಂದುಬಿಟ್ಟು ರಾಜೀನಾಮೆಯನ್ನು ಯಾವ ಟೈಮಲ್ಲಿ ಬೇಕಾದರೂ
ಕೊಡ್ಬೋದು, ಯಾವುದೇ ಸಮಯದಲ್ಲಿ ಬೇಕಾದರೂ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 87. ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ತಿಳುವಳಿಕೆ ಮತ್ತು ವೃತ್ತಿ ಮಾರ್ಗದರ್ಶನ ನೀಡಲು ವರ್ಷದಲ್ಲಿ ಎಷ್ಟು ಬಾರಿ ಒಂದು ದಿನದ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಅಂತ. ಓಕೆ, ಸೊ ಏನು ಕೇಳ್ತಾ ಇದ್ದಾರೆ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ, ಏನು ಹಾಸ್ಟೆಲ್ ಇದ್ದಾರಲ್ವ, ಸೊ ಆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಏನೆಲ್ಲ ಅಪರ್ಚುನಿಟಿ ಇದೆ ಅವರಿಗೆ. ಓಕೆ, ಸೊ ಆಫ್ಟರ್ ಏನು ಮೆಟ್ರಿಕ್ ನಂತರದಲ್ಲಿ ಅಂದರೆ ಅವರಿಗೆ ಏನು ಅಪರ್ಚುನಿಟಿ ಇದೆ, ಸೊ ಅದು ಎಜುಕೇಷನಲ್ ಆದರೂ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟಲ್ಲಾದರೂ ಆಗಿರ್ಬೋದು. ಸಾಕಷ್ಟು ಪರಿಣಿತರಿಂದ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಅಥವಾ ಕೆರಿಯರ್ ಅಪರ್ಚುನಿಟಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆಲ್ಲ ವೃತ್ತಿ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ. ಓಕೆ, ಸೊ ಇದು ಬಂದು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಹಾಗಾದರೆ ವರ್ಷದಲ್ಲಿ ಎಷ್ಟು ಬಾರಿ ಹಮ್ಮಿಕೊಳ್ಳಲಾಗುತ್ತೆ ಅಂತ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ಒಂದು ದಿನದ ಕಾರ್ಯಕ್ರಮ ಆಗಿರುತ್ತೆ, ವರ್ಷದಲ್ಲಿ ಎಷ್ಟು ಬಾರಿ ಹಮ್ಮಿಕೊಳ್ಳಲಾಗುತ್ತೆ ಅಂತ. ಸೊ 88ಗೆ ಕ್ವಶನ್ ಬಂದುಬಿಟ್ಟು ಸಿ ಆಗಿರುತ್ತೆ. 3 ಬಾರಿ, ವರ್ಷಕ್ಕೆ ಬಂದು 3 ಬಾರಿ ಕಂಡಕ್ಟ್ ಆಗ್ತಾ ಹೋಗುತ್ತೆ. ಒಂದು ದಿನದ ಕಾರ್ಯಕ್ರಮವಾಗಿ ವರ್ಷಕ್ಕೆ 3 ಬಾರಿ ಕಂಡಕ್ಟ್ ಆಗುತ್ತೆ. ಓಕೆ, ಸೊ 89ಗೆ ಕ್ವಶನ್ನ PM ದಕ್ಷ ಸ್ಟ್ಯಾಂಡ್ ಫಾರ್. ಓಕೆ, PM ದಕ್ಷ ಅಂದರೆ ಏನು ಅಂತ ಅದನ್ನ ವಿಸ್ತರಿಸಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಪ್ರಧಾನಮಂತ್ರಿ ದಕ್ಷತಾ ಮತ್ತು ಕುಶಲತಾ ಸಂಪನ್ನ ಹಿತಗ್ರಹಿಯ. ಆಪ್ಷನ್ ಬಿ ಪ್ರಧಾನಮಂತ್ರಿ ಧನಕೋಶ ಮತ್ತು ಶಿಕ್ಷಣ ಹರ್ಗರನ, ಅಥವಾ ಆಪ್ಷನ್ ಸಿ ಪ್ರಧಾನಮಂತ್ರಿ ಅಭಿವೃದ್ಧಿ ಮತ್ತು ಜ್ಞಾನ ಕೌಶಲ ಹಬ್ಬ, ಅಥವಾ ಆಪ್ಷನ್ ಡಿ ಪ್ರಧಾನಮಂತ್ರಿ ಡೇಟಾ ಮತ್ತು ಜ್ಞಾನ ಅಂಚು ಹಬ್ಬ. ಸೊ ಬೇಗ ಬೇಗ ಆನ್ಸರ್ ಮಾಡಿ. ಓಕೆ, ಸೊ 89ಗೆ ಕ್ವೆಶನ್ಗೆ ಆನ್ಸರ್ ಮಾಡಿ. ಸೊ 89ಗೆ ಬಂದುಬಿಟ್ಟು ಆನ್ಸರ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. 89ಗೆ ಎ ಬಂದು ಕರೆಕ್ಟಾದ ಆನ್ಸರ್ ಆಗಿರುತ್ತೆ. ಪ್ರಧಾನಮಂತ್ರಿ ದಕ್ಷತಾ ಮತ್ತು ಕುಶಲತಾ ಸಂಪನ್ನ ಹಿತಗ್ರಹಿ ಆಗಿರುತ್ತೆ. ಓಕೆ, ಸೊ 90 ಕ್ವೆಶನ್ಗೆ ಹೋಗೋಣ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ PhD ಫೆಲೋಶಿಪ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ 1 ಬಂದು ಇದು ಕೇವಲ ಪೂರ್ಣಾವಧಿ ಅಧ್ಯಯನಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಅರೆಕಾಲಿಕ ವಿದ್ಯಾಭ್ಯಾಸಕ್ಕೆ ಬಂದುಬಿಟ್ಟು ಅಂದರೆ ಪಾರ್ಟ್ ಟೈಮ್ಗೆ ಇದು ಅನ್ವಯ ಆಗೋದಿಲ್ಲ ಅಂತ. ಸೊ ಒಬ್ಬ ವಿದ್ಯಾರ್ಥಿಗೆ 1 ಬಾರಿ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ. PGಯಲ್ಲಿ ಕನಿಷ್ಠ 55% ಕಡ್ಡಾಯವಾಗಿ ಮಾರ್ಕನ್ನು ತಗೊಂಡಿರಬೇಕು ಅಂತ. ಇನ್ನು ವಿದ್ಯಾರ್ಥಿ ಸಂಶೋಧನಾ ಮಾರ್ಗದರ್ಶಕರ ಅಡಿಯಲ್ಲಿ ವಿಶ್ವವಿದ್ಯಾನಿಲಯ ಅಥವಾ ಮಾನ್ಯತೆಯನ್ನು ಪಡೆದ ಸಂಸ್ಥೆಯಲ್ಲಿ PhD ಅಧ್ಯಯನಕ್ಕಾಗಿ ನೋಂದಾವಣಿಯನ್ನು ಮಾಡಿರಬೇಕು ಅಂತ. ಓಕೆ, ಸೊ ಇದರಲ್ಲಿ ಯಾವುದು ರೈಟ್ ಆನ್ಸರ್? ಬರೀ ಕೇವಲ 1 ಮತ್ತು 2 ಮಾತ್ರ ಕರೆಕ್ಟ್ ಇದೆಯಾ, ಅಥವಾ 3, 4 ಕರೆಕ್ಟ್ ಆಗಿದೆಯಾ, ಅಥವಾ ಯಾವುದು ಸರಿಯಾಗಿಲ್ವಾ, ಅಥವಾ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ? ಸೊ 90ಗೆ ಆನ್ಸರ್ ಯಾವುದು? ಸೊ ಆನ್ಸರ್ ಮಾಡಿರ್ತೀರಂತ ಅಂದ್ಕೊಳ್ತೀನಿ. ಸೊ 90ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಓಕೆ, ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಅಂದರೆ ಇದು ಫುಲ್ ಟೈಮ್ ಏನು PhD ಮಾಡ್ತಾ ಇರ್ತಾರಲ್ಲ ಅವರಿಗೆ ಮಾತ್ರ ಇದು ಕೊಡ್ತಾರೆ, ಯಾವುದೇ ಪಾರ್ಟ್ ಟೈಮ್ಗೆ ಬಂದುಬಿಟ್ಟು ಕೊಡಲ್ಲ. ಓಕೆ, ಸೊ ಒಬ್ಬ ವಿದ್ಯಾರ್ಥಿಗೆ ಒಂದು ಸಲ ಮಾತ್ರ PhDಗೆ ಈ ಒಂದು ಸ್ಕಾಲರ್ಶಿಪ್ನ ಪಡ್ಕೋಬೋದು. ಸೊ ಇನ್ನೊಂದು ಸಲ PhDನ ಮಾಡ್ತಾರೆ ಅಂದರೆ ಅವರಿಗೆ ಸಿಗೋದಿಲ್ಲ. ಓಕೆ, ಸೊ ಮಿನಿಮಮ್ ಏನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 55%ನ ಪಡ್ಕೊಂಡಿರಬೇಕು. ಮತ್ತು ಏನು ಈ PhD ಮಾಡೋದಕ್ಕೋಸ್ಕರ ವಿಶ್ವವಿದ್ಯಾನಿಲಯ ಅಥವಾ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ನೋಂದಣಿಯನ್ನು ಅಂದರೆ ಅಡ್ಮಿಷನ್ನ ಪಡ್ಕೊಂಡಿರಬೇಕಾಗುತ್ತೆ. ಓಕೆ, ಸೊ ಅದರಿಂದ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ 91 ಕ್ವೆಶನ್ಗೆ ಹೋಗೋಣ. ಕರ್ನಾಟಕ ಆರ್ಯ ಶೈವ ಸಮುದಾಯದ ಅಭಿವೃದ್ಧಿ ನಿಗಮ ಅದರ ಸಮುದಾಯದ ಸದಸ್ಯರನ್ನು ಯಾವ ರೀತಿ ಬೆಂಬಲವನ್ನು ಮಾಡುತ್ತೆ ಅಂತ. ಓಕೆ, ಸೊ ಯಾವ ರೀತಿ ಬೆಂಬಲಿಸುತ್ತೆ ಅವ್ರನ್ನ ಅಂತ. ಓಕೆ, ವ್ಯವಹಾರ ಪ್ರೇರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಹಣಕಾಸು ಸಹಾಯವನ್ನು ನೀಡದೆ ಸಹಾಯವನ್ನು ಮಾಡುತ್ತಾ ಅಂತ. ಶಿಕ್ಷಣ ಅವಕಾಶವನ್ನು ಉತ್ತೇಜಿಸುವುದರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸಿಕೊಡುತ್ತೆ. ಇನ್ನು ಆಪ್ಷನ್ ಸಿ ಏನು ಹೇಳುತ್ತೆ ಅಂದರೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ ಅಂದರೆ ವೈದ್ಯಕೀಯ ಸಹಾಯ ಮತ್ತು ಆರೋಗ್ಯ ಯೋಜನೆಯನ್ನು ನೀಡುವುದರ ಮುಖಾಂತರ ಸಹಾಯ ಮಾಡುತ್ತೆ ಅಂತ. ಓಕೆ, ಸೊ 91ಗೆ ಬಂದುಬಿಟ್ಟು ಏನು ಆನ್ಸರ್? ಸೊ 91ಗೆ ಬಂದುಬಿಟ್ಟು ಆನ್ಸರ್ ಯಾವುದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ.
ಸೊ ಆನ್ಸರ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. 91ಗೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ. ಸೊ ಇದು ಏನು ಮಾಡುತ್ತೆ ಅಂದರೆ ವ್ಯವಹಾರ ಪ್ರೇರಣೆಗೆ ಯಾವುದೇ ಹಣಕಾಸು ನೀಡಲ್ಲ ಅಂತ ಇದೆ. ಸೊ ನಾಟ್ ಪ್ರೊವೈಡಿಂಗ್ ಫಿನಾನ್ಷಿಯಲ್ ಅಸಿಸ್ಟೆಂಟ್, ಪ್ರೊವೈಡ್ ಮಾಡುತ್ತೆ, ವ್ಯವಹಾರವನ್ನು ನೀಡುವುದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಲ ಸೌಲಭ್ಯವನ್ನು ನೀಡುತ್ತೆ ಅಲ್ವಾ. ಸೊ ಅದರಿಂದ ಅದು ಆನ್ಸರ್ ಆಗಲ್ಲ. ಶೈಕ್ಷಣಿಕ ಅವಕಾಶವನ್ನು ಉತ್ತೇಜಿಸಿ ವಿದ್ಯಾರ್ಥಿ ವೇತನ, ಹೌದು, ಶೈಕ್ಷಣಿಕ ಅವಕಾಶವನ್ನು ನೀಡ್ತಾ ಹೋಗುತ್ತೆ. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಇದೇನು ಯಾವುದೇ ರೀತಿ ಕಂಡಕ್ಟ್ ಮಾಡಲ್ಲ ಇದು. ಓಕೆ. ಸೊ ವೈದ್ಯಕೀಯ ಸಹಾಯ ಮತ್ತು ಆರೋಗ್ಯ ಯೋಜನೆಯನ್ನು ಇದು ನೀಡಲ್ಲ. ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ 92ಗೆ ಹೋಗೋಣ. ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1990ರ ಪ್ರಕಾರ ಸೊ ಈ ಅಧಿನಿಯಮದ ಅಡಿಯಲ್ಲಿ ರಚಿಸಲಾದ ಸ್ಥಾಯಿ ಸಮಿತಿ ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ. ಓಕೆ. ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳಿದ್ದಾರೆ. ಓಕೆ. ಸೊ ಕರ್ನಾಟಕದ ಮುಖ್ಯಮಂತ್ರಿ ಬಂದು ಇದ್ರದ್ದು ಅಧ್ಯಕ್ಷರಾಗಿರ್ತಾರ, ಅಥವಾ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಾರ, ಅಥವಾ ಕರ್ನಾಟಕ ರಾಜ್ಯಪಾಲರಾಗಿರ್ತಾರ, ಅಥವಾ ಹಣಕಾಸು ಸಚಿವರಾಗಿರ್ತಾರ. ಸೊ ಅದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿ. 92ಗೆ ಆನ್ಸರ್ ಯಾವುದು ಅಂತ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಏನೋ ಒಂದು SC/ST OBC ಆ್ಯಕ್ಟ್ 1990ರ ಪ್ರಕಾರ ಏನು ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿಯನ್ನು ರಚಿಸ್ತಾರಲ್ವ, ಸೊ ಇದು ಬಂದುಬಿಟ್ಟು ಸ್ಟೇಟ್ ಲೆವೆಲಲ್ಲಿ ರಚಿಸಲಾಗೋದು. ಕರೆಕ್ಟಾ. ಸೊ ಹಾಗಾದರೆ ಅದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಏನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಯಾರು ಇರ್ತಾರಲ್ಲ, ಸೊ ಅವರು ಬಂದುಬಿಟ್ಟು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಹೋಗ್ತಾರೆ. ಓಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 92ಗೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪರಿಶೀಲನಾ ಸಮಿತಿ ಹೊರಡಿಸಿದ ಆದೇಶದಿಂದ ಬಾಧಿತನಾದ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸುವ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಏನು ಪರಿಶೀಲನಾ ಸಮಿತಿಯಿಂದ ಬಂದುಬಿಟ್ಟು ಏನಾದರೂ ಆದೇಶದಿಂದ ಬಾಧಿತನಾದ ಯಾವುದೇ ವ್ಯಕ್ತಿಗೆ ಮೇಲ್ಮನವಿ ಸಲ್ಲಿಸುವಂಥ ಅವಕಾಶ ಇದೆ. ಕರೆಕ್ಟಾ. ಸೊ ಹಾಗಾದರೆ ಆ ಮೇಲ್ಮನವಿಯನ್ನು ಯಾರ್ಯಾರಿಗೆ ಸಲ್ಲಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ. ಸೊ ಇನ್ ಕೇಸ್ ಪರಿಶಿಷ್ಟ ಇದು ಪರಿಶೀಲನಾ ಪ್ರಮಾಣ ಪತ್ರ ಅನುಸೂಚಿತ ಜಾತಿಗೆ ಸೇರಿದ ವ್ಯಕ್ತಿಗೆ ಸಂಬಂಧಿಸಿದ ಸಂದರ್ಭದಲ್ಲಿ ಸೊ ಅವನು ಯಾರಿಗೆ ಸಲ್ಲಿಸ್ಬೋದು ಅಂತ ಅಂದರೆ ಪರಿಶೀಲನಾ ಸಮಿತಿ ಅವರಿಗೆ ಬಂದುಬಿಟ್ಟು ಏನು ಈ ಸಿಂಧುತ್ವ ಏನು ಮಾಡಿರ್ತಾರಲ್ವ, ಈ ಸಿಂಧುತ್ವ ಮಾಡಿದಾಗ ಕೆಲವೊಂದು ಸಲ ಬಂದುಬಿಟ್ಟು ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಅವರಿಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ಬೋದು, ಅಥವಾ ಕ್ಯಾನ್ಸಲ್ ಮಾಡಿ ಅವರಿಗೆ ನೋಟಿಸನ್ನು ಕೊಡ್ಬೋದು. ಓಕೆನಾ. ಸೊ ಆಗ ಅದರಿಂದ ಬಾಧಿತನಾದ ವ್ಯಕ್ತಿ ಸೊ ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತ ಕೇಳ್ತಾ ಇರೋದು. ಓಕೆನಾ. ಸೊ ಇನ್ ಕೇಸ್ ಇವರಲ್ಲಿ ಇದು ಪರಿಶಿಷ್ಟ ಜಾತಿ ಅಥವಾ ಅನುಸೂಚಿತ ಜಾತಿ ಆಗಿದ್ದರೆ ಸೊ ಅವನು ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ ಬಂದುಬಿಟ್ಟು ಮೇಲ್ಮನವಿಯನ್ನು ಸಲ್ಲಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಇನ್ನು ಅನುಸೂಚಿತ ಬುಡಕಟ್ಟುಗೆ ಸಂಬಂಧಪಟ್ಟಂತೆ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತೆ ಅಂದರೆ ಶೆಡ್ಯೂಲ್ ಟ್ರೈಬ್ ಏನಿದೆಯಲ್ಲ, ಸೊ ಅವರಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆಯನ್ನು ಯಾರಿಗೆ ಸಲ್ಲಿಸ್ಬೋದು, ಮೇಲ್ಮನವಿಯನ್ನು ಯಾರಿಗೆ ಸಲ್ಲಿಸ್ಬೋದು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತಕರಿಗೆ ಸಲ್ಲಿಸ್ಬೋದಾ ಅಂತ ಕ್ವೆಶನ್ ಕೇಳಿದ್ದಾರೆ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು OBCಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ OBCಗೆ ಸೇರಿದ್ದಾನೆ ಅಂದರೆ ಅವನು ಏನಾದರೂ ಈ ಒಂದು ಪರಿಶೀಲನಾ ಸಮಿತಿಗೆ ಸಂಬಂಧಪಟ್ಟಂತೆ ಆದೇಶದಿಂದ ಬಾಧಿತನಾಗಿದ್ದರೆ ಅವನು ಯಾರಿಗೆ ಸಲ್ಲಿಸ್ಬೋದು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಸಲ್ಲಿಸ್ಬೋದಾ ಅಂತ ಕೇಳಿದ್ದಾರೆ. ಓಕೆ. ಸೊ ಆನ್ಸರ್ ಮಾಡಿ ಬೇಗ ಬೇಗ. ಸೊ ಇದರಲ್ಲಿ ಬಂದುಬಿಟ್ಟು ಯಾವುದು ಸರಿಯಾಗಿದೆ ಅಂತ. ಓಕೆ. ಸೊ ಇಲ್ಲಿ ಕ್ವಶನ್ ಕ್ಲಿಯರಾಗಿ ಓದಿ. ಓಕೆ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಕ್ವೆಶನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅನುಸೂಚಿತ ಜಾತಿ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕೊಟ್ಟಿದ್ದಾರೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಆದಾಗ ಯಾರಿಗೆ ಸಲ್ಲಿಸಬೇಕು ಅಂದರೆ ಈ ಸಮಾಜ ಕಲ್ಯಾಣ ಆಯುಕ್ತರು ಅಥವಾ ನಿರ್ದೇಶಕರಿಗೆ ಸಲ್ಲಿಸಬೇಕು, ಸೋಷಿಯಲ್ ವೆಲ್ಫೇರಿಗೆ ಸಲ್ಲಿಸಬೇಕು. ಬಟ್ ಇಲ್ಲಿ ಆಪ್ಷನ್ಲಿ ಕೊಟ್ಟಿದ್ದಾರೆ ಬುಡಕಟ್ಟು ಕಲ್ಯಾಣ ಇಲಾಖೆ, ಅದರಿಂದ ಆಪ್ಷನ್ 1 ಬಂದು ರಾಂಗ್ ಆಗುತ್ತೆ.
ಓಕೆ. ಸೊ ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ, ಬುಡಕಟ್ಟು ಅನುಸೂಚಿತ ಬುಡಕಟ್ಟುಗೆ ಸೇರಿದಂತಹ ವ್ಯಕ್ತಿ ಅಂದರೆ ಶೆಡ್ಯೂಲ್ ಟ್ರೈಬಿಗೆ ಸೇರಿದಂಥ ವ್ಯಕ್ತಿ ಬಾಧಿತನಾದರೆ ಅವನು ಮೇಲ್ವಿಚಾರಣೆಯನ್ನು ಸಮಾಜ ಕಲ್ಯಾಣಕ್ಕೆ ಕೊಡಬೇಕು. ಇಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಯಾಕೆಂದರೆ ಇವರು ಯಾರಿಗೆ ಕೊಡ್ತಾರೆ ಅಂದರೆ ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ, ಅಂದರೆ ಡೈರೆಕ್ಟರ್ ಆಫ್ ಟ್ರಿಬ್ಯೂಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಆಪ್ಷನ್ ಬಿ ಕೂಡ ರಾಂಗ್ ಆಗುತ್ತೆ. ಓಕೆ. ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂದರೆ, ಸೊ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿರುವಂಥ ವ್ಯಕ್ತಿ ಅವನಿಗೇನಾದರೂ ಪರಿಶೀಲನಾ ಸಮಿತಿಯಿಂದ ಹೊರಡಿಸಿದ ಆದೇಶದಿಂದ ಬಾಧಿತನಾಗಿದ್ದರೆ ಅವನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಸಲ್ಲಿಸ್ಬೋದು. ಸೊ ಅದರಿಂದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಥವಾ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 94 ಏನು ಹೇಳುತ್ತೆ ಅಂದರೆ, ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ನಿಯಮ 1992 ಪ್ರಕಾರ ವಾರ್ಷಿಕ ವರದಿ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಓಕೆ. ಸೊ ವಾರ್ಷಿಕ ವರದಿಯನ್ನು ಸಲ್ಲಿಸುವುದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಒಂದು ವೇಳೆ ನೇಮಕಾತಿ ಪ್ರಾಧಿಕಾರ ಆಗಿದ್ದರೆ, ನೇಮಕಾತಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಅದು ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯದ ಎಲ್ಲ ಕಾರ್ಯಸಂಸ್ಥೆಗಳು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ವರದಿಯನ್ನು ನಮೂನೆ 4ರಲ್ಲಿ ಮೇ ತಿಂಗಳ 1ನೇ ದಿನಾಂಕದೊಳಗೆ ಸಲ್ಲಿಸಬೇಕು. ಇನ್ ಕೇಸ್ ನೇಮಕಾತಿ ಪ್ರಾಧಿಕಾರ ಮತ್ತು ಸಾರ್ವಜನಿಕ ವಲಯದ ಎಲ್ಲ ಕಾರ್ಯಸಂಸ್ಥೆಗಳು ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ನಮೂನೆ 5ರಲ್ಲಿ ಮೇ ತಿಂಗಳ 1ನೇ ದಿನಾಂಕದೊಳಗೆ, ಅಂದರೆ ಪ್ರತಿ ವರ್ಷ ಮೇ ತಿಂಗಳ 1ನೇ ದಿನಾಂಕದೊಳಗೆ ಸಲ್ಲಿಸಬೇಕು. ಸೊ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ. ಓಕೆ. ಸೊ 94ಗೆ ಯಾವುದು ಕರೆಕ್ಟ್ ಆಗಿದೆ ಅಂತ ಬೇಗ ಬೇಗ ಆನ್ಸರ್ ಮಾಡಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ಆನ್ಸರ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನೇಮಕಾತಿ ಪ್ರಾಧಿಕಾರ ಆಗಿರ್ಬೋದು, ಸಾರ್ವಜನಿಕ ಇಲಾಖೆ ಆಗಿರ್ಬೋದು, ಏನು ಒಂದು ವಾರ್ಷಿಕ ವರದಿ ಇದಲ್ವಾ, ಒಂದು ಅಪಾಯಿಂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅದು SC/ST ಗಾಗಿದ್ದರೆ ಅವ್ರು ಏನು ಮಾಡ್ತಾರೆ ಅಂದರೆ ಫಾರಮ್ 4ರಲ್ಲಿ ಬಂದುಬಿಟ್ಟು ಪ್ರತಿ ವರ್ಷ ಮೇ ತಿಂಗಳ ದಿನಾಂಕದೊಳಗೆ ಬಂದುಬಿಟ್ಟು ಮೇ ತಿಂಗಳ 1ನೇ ದಿನಾಂಕದೊಳಗೆ ಸಲ್ಲಿಸಬೇಕು. ಸೊ ಇದು ಕರೆಕ್ಟ್ ಇದೆ. ಅದೇ ಥರ ನೇಮಕಾತಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಏನು ವಾರ್ಷಿಕ ವರದಿ ಯಾರು OBCಗೆ ರಿಲೇಟೆಡ್ ಆಗಿದ್ದರೆ ಅವರು ಫಾರಮ್ 5 ಮೇ 1ನೇ ದಿನಾಂಕದೊಳಗೆ ಪ್ರತಿ ವರ್ಷ ಸಲ್ಲಿಸಬೇಕಾಗುತ್ತೆ. ಎರಡು ಕೂಡ ಕರೆಕ್ಟ್ ಆಗಿದೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ 95ಗೆ ಸಂಬಂಧಪಟ್ಟಂತೆ ಕ್ವಶನ್ನ ನೋಡಿ. ಸೊ ಸೇಮ್ 1992 ಏನು ಆ್ಯಕ್ಟ್ ಪ್ರಕಾರ ಸೊ ನಾವು 94ದು ಬಂದುಬಿಟ್ಟು ನೇಮಕಾತಿ ಪ್ರಾಧಿಕಾರ ಆಗಿತ್ತು. ಇದು ಎಜುಕೇಷನಲ್ ಅಥವಾ ಶೈಕ್ಷಣಿಕ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಅದರಿಂದನೇ ನಾನು 2 ಕ್ವಶನ್ ಒಟ್ಟಿಗೆ ತಂದಿದ್ದೀನಿ. ಸೊ ಕನ್ಫ್ಯೂಷನ್ ಆಗಬೇಡಿ ಅನ್ನೋವಂಥ ಉದ್ದೇಶದಿಂದ. ಓಕೆ. ಓಕೆ. ಸೊ ಏನು ಹೇಳ್ತಾರೆ ಅಂದರೆ, ಶೈಕ್ಷಣಿಕ ಪ್ರಾಧಿಕಾರ ಅಥವಾ ಶಿಕ್ಷಣ ಸಂಸ್ಥೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ವರದಿಯನ್ನು ಬಂದುಬಿಟ್ಟು ಪ್ರತಿ ವರ್ಷ ನಮೂನೆ 6ರಲ್ಲಿ ಸೆಪ್ಟೆಂಬರ್ 1ನೇ ದಿನಾಂಕದೊಳಗೆ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ. ಸೊ ಅದೇ ಥರ ಏನು OBCಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಪ್ರಾಧಿಕಾರ ಮತ್ತು ಸಂಸ್ಥೆಗಳು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ನಮೂನೆ 7ರಲ್ಲಿ ಸೆಪ್ಟೆಂಬರ್ 1ನೇ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ. ಸೊ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಆನ್ಸರ್ ಮಾಡಿ. ಬೇಗ ಬೇಗ ಆನ್ಸರ್ ಮಾಡಿ. ಸೊ 95ಗೆ ಆನ್ಸರ್ ಬಂದುಬಿಟ್ಟು 2 ಕೂಡ ಸರಿಯಾಗಿದೆ. ಓಕೆ. ಸೊ ಕನ್ಫ್ಯೂಷನ್ ಆಗಬೇಡಿ ಗೈಸ್, ಬಿಕಾಸ್ 2 ಕೂಡ ಕರೆಕ್ಟ್ ಇದೆ. ಸೊ ಇಲ್ಲಿ ನೋಡಿ ಯಾವುದು ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಿದ್ದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಮೂನೆ 4ರಲ್ಲಿ ಇದು ಮೇ ತಿಂಗಳ 1ನೇ ದಿನಾಂಕದೊಳಗೆ ಅದು SC/STಗೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸ್ತಾರೆ. ಅದೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಬ್ಯಾಕ್ವರ್ಡ್ ಕ್ಲಾಸ್ ಆದರೆ ನಮೂನೆ 5ರಲ್ಲಿ ಮೇ ತಿಂಗಳ 1ನೇ ತಾರೀಕಿನೊಳಗೆ ಸಲ್ಲಿಸ್ತಾರೆ. ಸೊ ಈಗ ನಾವು ಮಾತಾಡ್ತಿರೋದು ಯಾವುದಂದರೆ ಈ ಎಜುಕೇಷನಲ್ ಅಥಾರಿಟಿ ಅಥವಾ ಎಜುಕೇಷನಲ್ ಪ್ರಾಧಿಕಾರ, ಶೈಕ್ಷಣಿಕ ಪ್ರಾಧಿಕಾರ ಮತ್ತು ಸಂಸ್ಥೆಗಳು ಇವರು ಏನು ಮಾಡ್ತಾರೆ ಅಂದರೆ SC/STಗೆ ಸಂಬಂಧಪಟ್ಟಂತೆ ನಮೂನೆ 6ರಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿನೊಳಗೆ
ದಿನದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಅದೇ ಬಂದು OBC ಆಗಿದ್ದರೆ ಅವರಿಗೆ ಸಂಬಂಧಪಟ್ಟಂಥ ಏನೆಲ್ಲ ಎಜುಕೇಷನಲ್ ಅಥಾರಿಟಿ ಅಥವಾ ಇನ್ಸ್ಟಿಟ್ಯೂಷನಲ್ ಏನಿದೆ ಅಲ್ವಾ, ಸೊ ಅವರು ನಮೂನೆ 7ರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1ನೇ ದಿನಾಂಕದೊಳಗೆ ಸಲ್ಲಿಸ್ತಾ ಹೋಗ್ತಾರೆ. ಸೊ ಅಂದರೆ ಏನು, ಯಾವ ರೀತಿ ಬಂದುಬಿಟ್ಟು ಅವ್ರನ್ನ ಹೈಯರ್ ಮಾಡಿದ್ದಾರೆ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿ ಅಡ್ಮಿಷನ್ನ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಫಾರ್ಮ್ಯಾಲಿಟೀಸ್ ಅಥವಾ ಕೆಲವು ಎಲ್ಲ ರೆಕಾರ್ಡ್ನ ಮಾಡ್ಕೊಂಡಿರಬೇಕಾಗುತ್ತೆ. ಅದನ್ನ ಸಂಬಂಧಪಟ್ಟಂಥ ಇಲಾಖೆಗೆ ಇದರ ದಿನಾಂಕದೊಳಗೆ ಬಂದುಬಿಟ್ಟು ಆ ಪರ್ಟಿಕ್ಯುಲರ್ದ ಫಾರಮಲ್ಲಿ ಕೊಡಬೇಕಾಗುತ್ತೆ. ಓಕೆ, ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಇದು 95ಗೆ ಆನ್ಸರ್ ಬಂದುಬಿಟ್ಟು ಸಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಪಟ್ಟದ ಜೊತೆಗೆ ಹೋಲಿಸಿ ಬರೀರಿ ಅಂತ. ಓಕೆ, ಹೊಂದಿಸಿ ಬರೀರಿ ಅಂತ ಕ್ವೆಶನ್ ಕೇಳಿದ್ದಾರೆ. ಏನು ತಹಶೀಲ್ದಾರರು ಇದ್ದಾರಲ್ಲ, ಸೊ ಅವರು ಬಂದುಬಿಟ್ಟು ಈ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ SC/STಗೆ ಸಂಬಂಧಪಟ್ಟೆ ಆಗಿರ್ಬೋದು. ಸೊ ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅಪ್ಲಿಕೇಶನ್ ಹಾಕಿ ವೆರಿಫೈ ಮಾಡಿ ಆದಮೇಲೆ ಈ ಕೆಳಗಿನ ಒಂದು ಫಾರ್ಮೇಟಲ್ಲಿ ಕೊಡ್ತಾ ಹೋಗ್ತಾರೆ. ಅದು ಯಾವ ಫಾರ್ಮೇಟಲ್ಲಿ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೀವು ಹೇಳಬೇಕು. ಸೊ ಫಾರಮ್ D ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ, ಫಾರಮ್ E ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ, ಫಾರಮ್ F ಬಂದು ಯಾರಿಗೆ ಕೊಡ್ತಾರೆ, ಫಾರಮ್ G ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂತ. ಓಕೆ, ಸೊ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಫಾರಮ್ D ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ SC ಮತ್ತು STಗೆ ಕೊಡ್ತಾರೆ. ಓಕೆ, ಫಾರಮ್ D ಬಂದುಬಿಟ್ಟು SC ಮತ್ತು STಗೆ ಕೊಡ್ತಾರೆ. ಮತ್ತು ಫಾರಮ್ E ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ ಕ್ಯಾಟಗರಿ 1ಗೆ ಕೊಡ್ತಾರೆ. ಓಕೆ, ಫಾರಮ್ E ಬಂದುಬಿಟ್ಟು ಕ್ಯಾಟಗರಿ 1ಗೆ ಕೊಡ್ತಾರೆ. ಫಾರಮ್ F ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ ಅದು OBCಗೆ ಕೊಡ್ತಾರೆ. ಸೊ ಫಾರಮ್ G ಬಂದುಬಿಟ್ಟು GMಗೆ ಆಗಿರುತ್ತೆ. ಓಕೆ, ಸೊ ಅದರಿಂದ ಯಾವುದು ಟ್ಯಾಲಿ ಆಗುತ್ತೆ ನೋಡಿ ಕರೆಕ್ಟಾಗಿ. ಸೊ ಆಪ್ಷನ್ 1 ಬಂದುಬಿಟ್ಟು B ಆಗಿರುತ್ತೆ. ಸೊ ಆಪ್ಷನ್ 2 ಬಂದುಬಿಟ್ಟು D ಆಗಿರುತ್ತೆ. ಆಪ್ಷನ್ 3 ಬಂದುಬಿಟ್ಟು A ಆಗಿರುತ್ತೆ. ಆಪ್ಷನ್ 4 ಬಂದುಬಿಟ್ಟು C ಆಗಿರುತ್ತೆ. ಓಕೆ, A ಇಸ್ ದ ರೈಟ್ ಆನ್ಸರ್. ಓಕೆ, ಫಾರಮ್ D ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ ಈ ತಹಶೀಲ್ದಾರ್ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಾರಲ್ವ ಯಾರೋ ಅರ್ಜಿದಾರರು, ಒಂದು ಪರ್ಟಿಕ್ಯುಲರ್ ಫಾರ್ಮಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಾರೆ. ಅದಾದಮೇಲೆ ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆದಮೇಲೆ ಫಾರಮ್ Dಯಲ್ಲಿ SC/STಗೆ ಕೊಡ್ತಾರೆ, ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಫಾರಮ್ E ಬಂದುಬಿಟ್ಟು ಕ್ಯಾಟಗರಿ 1ಗೆ ಕೊಡ್ತಾ ಹೋಗ್ತಾರೆ. ಫಾರಮ್ F ಬಂದುಬಿಟ್ಟು ಯಾರಿಗೆ ಕೊಡ್ತಾ ಹೋಗ್ತಾರೆ, OBC ಕೊಡ್ತಾರೆ. ಫಾರಮ್ G ಬಂದುಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ ಅದು ಜನರಲ್ ಮೆರಿಟಿಗೆ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈ ಸೇಮ್ ಅದೇ ಥರ ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಪಟ್ಟಂತೆ ಅರ್ಜಿದಾರನು ಈ ಕೆಳಗಿನ ಯಾವ ನಮೂನೆಯಲ್ಲಿ ತಹಶೀಲ್ದಾರರಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಓಕೆ, ಸೊ ಆಗಲೇ ನಾವು ತಹಶೀಲ್ದಾರರು ಇಶ್ಯೂ ಮಾಡಿರೋದನ್ನ ನಾವು ನೋಡಿದ್ವಿ. ಈಗ ಅರ್ಜಿದಾರ ಬಂದುಬಿಟ್ಟು ತಹಶೀಲ್ದಾರರಿಗೆ ಯಾವ ಫಾರ್ಮಲ್ಲಿ ಬಂದು ಅಪ್ಲಿಕೇಶನ್ ಆಗಬೇಕು ಅಂತ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರಮ್ A ಬಂದುಬಿಟ್ಟು SC/ST ಅವರು ಆಗ್ತಾರಾ, ಫಾರಮ್ B ಬಂದುಬಿಟ್ಟು ಕ್ಯಾಟಗರಿ 1 ಆಗ್ತಾರಾ, ಫಾರಮ್ C ಬಂದುಬಿಟ್ಟು OBC ಆಗ್ತಾರಾ. ಸೊ ಯಾವುದು ಇದರಲ್ಲಿ ಕರೆಕ್ಟ್ ಆಗಿದೆ ಅಥವಾ ಎಲ್ಲ ಕೂಡ ಕರೆಕ್ಟ್ ಇದೆಯಾ? ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿದ್ರೆ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಏನು ಮಾಡ್ತಾರೆ ಅಂದರೆ ಫಾರಮ್ ಎ ಬಂದುಬಿಟ್ಟು SC/ST ಅವರು ಬಂದುಬಿಟ್ಟು ಅಪ್ಲಿಕೇಶನ್ ಹಾಕ್ತಾ ಹೋಗ್ತಾರೆ. ಫಾರಮ್ ಬಿಯಲ್ಲಿ ಕ್ಯಾಟಗರಿ 1 ಅವರು ಅಪ್ಲಿಕೇಶನ್ ಹಾಕಿದರೆ ಫಾರಮ್ ಸಿಯಲ್ಲಿ ಬಂದುಬಿಟ್ಟು ಯಾರು ಆಗ್ತಾ ಹೋಗ್ತಾರೆ ಅಂದರೆ OBC ಅವರು ಆಗ್ತಾ ಹೋಗ್ತಾರೆ. ಓಕೆನಾ? ಸೊ 98 ಕ್ವಶನ್ಗೆ ಹೋಗೋಣ. NBCFDC ಸ್ಟ್ಯಾಂಡ್ ಫಾರ್. ಸೊ NBCFDC ಅಂದರೆ ಏನು ಅಂತ. ಓಕೆ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್ ಫಿನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ಸೆಂಟ್ರಲ್ ಫಿನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಥವಾ ನ್ಯಾಷನಲ್ ಬ್ಯಾಕ್ವರ್ಡ್ ಆ್ಯಂಡ್ ಕಲ್ಚರ್ ಫಿನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಬೇಗ ಬೇಗ ಕಮೆಂಟ್ ಮಾಡ್ತಾ ಹೋಗಿ.
ಸೊ 98ಗೆ ಆನ್ಸರ್ ಆಲ್ರೆಡಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 98ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫಿನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರುತ್ತೆ. ಓಕೆನಾ. ಸೊ 99 ಸ್ವರ್ಣಿಮ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ. ಓಕೆ, ಸ್ವರ್ಣಿಮ ಯೋಜನೆ ರಿಲೇಟೆಡ್ ಟು whom is ಸ್ವರ್ಣಿಮ ಯೋಜನಾ ರಿಲೇಟೆಡ್ ಟು. ಓಕೆ, ಸೊ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗಿನ, ಅನುಸೂಚಿತ ಜಾತಿಯ ಮಹಿಳೆಯರಿಗಿನ, ನಗರ ಪ್ರದೇಶದ ಮಹಿಳೆಯರಿಗಿನ ಅಥವಾ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸ್ವರ್ಣಿಮ ಯೋಜನೆ ಬಂದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಬೇಗ 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 ಆನ್ಸರ್ ಮಾಡಿ. ಸೊ ಈಗಾಗಲೇ ತುಂಬ ಟೈಮ್ ಆಗಿದೆ. ಸೊ ಇದು 99ಗೆ ಆನ್ಸರ್ ಆಲ್ರೆಡಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇದು ಯಾರಿಗೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಮಹಿಳೆಯರಿಗೆ ಬಂದು ಈ ಒಂದು ಯೋಜನೆಗೆ ಸಂಬಂಧಪಟ್ಟಿದೆ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಅಂದರೆ ಪರೀಕ್ಷಾ ಪೂರ್ವ ತರಬೇತಿ ಈ ಕೆಳಗಿನ ಯಾವೆಲ್ಲ ಪರೀಕ್ಷೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆನಾ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಓಕೆನಾ ಈ ಕೆಳಗಿನ ಯಾವ ಪರೀಕ್ಷೆಯನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇದು IAS, KS ಮತ್ತು ಬ್ಯಾಂಕ್ ಪ್ರೊವಿಷನರಿ ಆಫೀಸರ್. ಸೊ ಅಥವಾ ಈ ಎಲ್ಲ ಕೂಡ ಒಳಗೊಂಡಿದೆಯಾ ಅಂತ. ಓಕೆ, ಸೊ 100ಗೆ ಆನ್ಸರ್ ಬಂದುಬಿಟ್ಟು ಡಿ ಆಗಿರುತ್ತೆ. ಸೊ ಏನು ಈ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರನ್ನು ನಡೆಸ್ತಾ ಇರ್ತಾರಲ್ಲ ಅವರಿಗೆ ಬಂದುಬಿಟ್ಟು IAS ಆಗಿರ್ಬೋದು, KS ಆಗಿರ್ಬೋದು, ಬ್ಯಾಂಕ್ ಪ್ರೊವಿಷನರಿ ಆಫೀಸರ್ ಆಗಿರ್ಬೋದು, ಇದೆಲ್ಲ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು 100 ಕ್ವಶನ್ ಆಗಿರುತ್ತೆ ಗಾಯ್ಸ್. ಸೊ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.